ಆಫೀಸರ್ ಹುದ್ದೆಯಿಂದ ಗುಡಿಸಲಿನ ಹತ್ತಿರಕ್ಕೆ ಬಂದ ತಮ್ಮ ಮಗ ರಮೇಶ್ನನ್ನು ನೋಡಿ ಸುಜಾತ ರಾಜಯ್ಯ ಸಂತೋಷ ಪಡುತ್ತಾರೆ. ಮಗು ರಮೇಶು, ರಾತ್ರಿ ಹಗಲು ಬಹಳ ಕಷ್ಟಪಟ್ಟು ಓದಿ ಬಹಳ ದೊಡ್ಡ ಆಫೀಸರ್ ಆಗಿದ್ಯಾ. ಬಹಳ ಸಂತೋಷ ಮಗನೇ, ನಮ್ಮ ಶ್ರಮಕ್ಕೆ ತಕ್ಕ ಫಲ ಕೊಟ್ಟಿದ್ದೀಯಾ. ಹೌದು ಮಗನೇ, ಗುಡಿಸಲಿನಲ್ಲಿ ಇರುತ್ತಾ ಕೂಲಿ ಕೆಲಸ ಮಾಡ್ಕೊಳ್ತಾ ಜೀವಿಸುವ ಈ ರೈತ ರಾಜಯ್ಯನ ಮಗ ರಮೇಶ್ ಆಫೀಸರ್ ಆಗಿದ್ದಾನೆ ಅಂದ್ರೆ ಎಷ್ಟೋ ಗರ್ವವಾಗಿದೆ ಕಣೋ. ಅಪ್ಪ, ಅಮ್ಮ, ನಾನು ನಿಮ್ಮನ್ನ ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ? ನಿಜ ಹೇಳ್ತೀರಾ ಅಂತ ನಮ್ಮನ್ ಕೇಳ್ತಾ ಇದೀಯ ಮಗನೇ. ಬಹಳ ಸಂತೋಷಪ್ಪ. ನಿನ್ನನ್ನ ನಾನು ನಿಮ್ಮಪ್ಪ ನಿಜ ಹೇಳ್ಸಿಯೇ ಬೆಳೆಸಿದೀವಿ, ನಿಜದ ಸುತ್ತನೇ ಬೆಳೆಸಿದ್ದೀವಿ. ಅಮ್ಮ, ನೀವು ನನ್ನ ನಿಜವಾದ ಅಪ್ಪ ಅಮ್ಮ ಅಲ್ಲ ಅನ್ನುವ ವಿಷಯ ನನಗೆ ಈ ದಿನವೇ ತಿಳಿಯಿತು. ಅದು ನಿಜನ ಸುಳ್ಳ ಹೇಳಿ ಅಪ್ಪ. ನಾನು ನಿಮ್ಮ ಹೆತ್ತ ಮಗ ಅಲ್ವಾ ಅಪ್ಪ ಎಂದು ಆಫೀಸರ್ ಆದ ಮಗ ರಮೇಶ್ ಕೇಳುತ್ತಲೇ ಸುಜಾತ ರಾಜಯ್ಯ ಶಾಕ್ ಆಗುತ್ತಾರೆ. ಹೇಳಿ ಅಪ್ಪ, ನಾನು ಕೇಳಿದ್ದು ನನಗೆ ತಿಳಿದಿದ್ದು ನಿಜವೇನಾ? ನಾನು ನಿಮ್ಮ ಮಗ ಅಲ್ವಾ? ಲೋಕವೆಲ್ಲ ಡೊಂಕು ಮಗನೇ, ಚೆನ್ನಾಗಿದ್ರೆ ಸಹಿಸಲಾರ್ದೆ ಹೋಗ್ತಾರೆ. ಏನೋ ಒಂದು ಕಿಚ್ಚು ಹಚ್ಚಬೇಕು ಅಂತ ನೋಡ್ತಾ ಇರ್ತಾರೆ. ಇಂತಹ ಮಾತುಗಳನ್ನು ಹಚ್ಕೋಬೇಡ ಸುಜಾತ. ಇಷ್ಟು ಮಾತುಗಳಿಂದ ಮಗನನ್ನ ಮಂಕು ಕವಿಸೋದು ಬೇಡ. ಈಗ ರಮೇಶು ಚಿಕ್ಕವನಲ್ಲ, ದೊಡ್ಡವನಾಗಿದ್ದಾನೆ, ದೊಡ್ಡ ಆಫೀಸರ್ ಆಗಿದ್ದಾನೆ. ಇನ್ನು ನಾವು ನಿಜ ಹೇಳಬೇಕು. ನಿಜ ಬೇರೆಯವರ ಮೂಲಕ ತಿಳಿಯುವುದಕ್ಕಿಂತ ನಾವು ಹೇಳುವುದೇ ಉತ್ತಮ. ಅದಕ್ಕೆ ಅಂತ ನಿಜ ಹೇಳ್ತೀರಾ? ಅಮ್ಮ, ನಾನು ಯಾರು ಅಂತ ತಿಳ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ ಹೊರತು ನಿಮಗೆ ದೂರವಾಗಿ ಹೋಗ್ಬೇಕು ಅಂತಲ್ಲ. ನನ್ನ ನಿಜವಾದ ತಂದೆ ತಾಯಿ ನನ್ನನ್ನ ನಿಮ್ಗೆ ಯಾಕೆ ಕೊಟ್ಟರೋ ತಿಳ್ಕೋಬೇಕು ಅಂತ ಅಷ್ಟೇ ಹೊರತು ನನ್ನನ್ನು ಇಷ್ಟು ದೊಡ್ಡವನನ್ನಾಗಿ ಮಾಡಿದ ನಿಮ್ಮನ್ನ ಬಿಟ್ಟು ಅವ್ರ ಹತ್ರ ಹೋಗೋದಕ್ಕಲ್ಲಮ್ಮ. ಮತ್ತೆ ಹಾಗಿದ್ದಾಗ ಈ ವಿಷಯ ಇಲ್ಲೇ ಬಿಟ್ಬಿಡು ಮಗನೇ. ಬೇಡ ಸುಜಾತ, ಮಗನಿಗೆ ನಿಜ ತಿಳಿಯಬೇಕು. ಮಗು ರಮೇಶು, ನಾಳೆ ನಾವು ಒಬ್ಬರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೇ ನೀನು ಯಾರು ಅಂತ ತಿಳಿಯುತ್ತೆ. ನಾಳೆ ನಾವು ಎಲ್ಲಿಗೆ ಹೋಗ್ತಾ ಇದೀವಪ್ಪ? ನಾಳೆ ತಿಳಿಯುತ್ತಲ್ಲ ಮಗನೇ. ಅಂದ್ರೆ ನಾನು ಹೋಗಿ ವರ್ಕ್ ಮಾಡ್ಕೊಂಡು ಬರ್ತೀನಿ ಅಪ್ಪ ಎಂದು ಹೇಳಿ ಹೊರಟು ಹೋಗುತ್ತಾನೆ ರಮೇಶ್. ಸೋದರ ಸೊಸೆ ಅನಾಮಿಕಾ ಮಂಚದಲ್ಲಿ ಕೂತ್ಕೊಂಡು ಓದ್ಕೋತಾ ಇದ್ರೆ ಪ್ರಸಾದ್ ದುಡ್ಡಿನ ಕಟ್ಟನ್ನು ತಂದು ಮನೆಯೊಳಗೆ ಬರುತ್ತಾನೆ. ಅಮ್ಮ ಅನಾಮಿಕಾ, ಈ ದುಡ್ಡು 50,000 ಇದೆಯಲ್ಲೋ, ಲೆಕ್ಕ ನೋಡಮ್ಮ ಎಂದು ಹೇಳಿ ಅನಾಮಿಕಳಿಗೆ ಕೊಡುತ್ತಾನೆ. ಅನಾಮಿಕಾ ಅದನ್ನ ಲೆಕ್ಕ ಮಾಡ್ತಾ ಇರ್ತಾಳೆ. ಇದೆ ಮಾವಯ್ಯ, 50,000 ರೂಪಾಯಿ ಇದೆ. ಶಾರದಾ, ಶಾರದಾ, ಮಾಡಿದ ಅಡಿಗೆ ಸಾಕು, ಒಂದ್ಸಲ ಈ ಕಡೆ ಬಾ, ದುಡ್ಡು ತಂದಿದ್ದೀನಿ. ಈ ದುಡ್ಡು ಎಲ್ಲಿಂದ ಮಾವಯ್ಯ? ಈಗ ಯಾಕೆ ತಗೊಂಡ್ಬಂದಿದ್ದೀರಾ ಎಂದು ಅನಾಮಿಕಾ ಕೇಳುತ್ತಾ ಇದ್ದರೆ ಶಾರದಾ ಸೌಟು ಹಿಡ್ಕೊಂಡು ಅವ್ರ ಹತ್ರ ಬರ್ತಾಳೆ. ಸೊಸೆ ಕೈಯಲ್ಲಿ 50,000 ರೂಪಾಯಿ ಇದೆ, ಅದನ್ನ ತಗೊಂಡು ಪೆಟ್ಟಿಗೆಯಲ್ಲಿ ಭದ್ರವಾಗಿಡು. 50,000ನಾ? ಅದೇನು, ಮಿಕ್ಕ 4,50,000 ಯಾವಾಗ ಕೊಡ್ತೀನಿ ಅಂತ ಹೇಳಿದ ಚಕ್ರವರ್ತಿ. ಅಡ್ವಾನ್ಸ್ ಆಗಿ ಇದನ್ನ ಇಟ್ಕೊಂಡ ಶಾರದಾ. 3 ಲಕ್ಷ ನಾಳೆ ಕೊಡ್ತೀನಿ ಅಂತ ಹೇಳಿದ್ದೇನೆ. ನಮ್ಮ ಸೋದರ ಸೊಸೆಯ ಅದೃಷ್ಟ ಚೆನ್ನಾಗಿದ್ರೆ ನಾಳೆ ನಡೆಯುವ ವಧು ಪರೀಕ್ಷೆಯಲ್ಲಿ ನಮ್ಮ ಹುಡುಗಿ ಏನಾದ್ರೂ ಅವರಿಗೆ ಹಿಡಿಸಿದ್ರೆ ಈ ದುಡ್ಡನ್ನೇ ಅವರಿಗೆ ಕೊಟ್ಟು ಸಂಬಂಧ ಓಕೆ ಮಾಡ್ಕೊಳ್ಳೋಣ, ಏನಂತ್ಯಾ ಎಂದು ಪ್ರಸಾದ್ ಹೇಳುತ್ತಾ ಇದ್ದರೆ ತನ್ನ ಮದುವೆಗಾಗಿ ಹೊಲವನ್ನು ಮಾರಿದ್ದಾರೆ ಎಂದು ಅನಾಮಿಕಾ ಅರ್ಥ ಮಾಡ್ಕೋತಾಳೆ. ಹಾಗೆ ಹೊಲ ಮಾರುವುದು ಅನಾಮಿಕಳಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಸ್ವಲ್ಪ ಕೋಪದಿಂದ, ಸೋದರತ್ತೆ, ನನ್ನ ಮದುವೆಗಾಗಿ ಇರುವ ಚಿಕ್ಕ ಹೊಲನ ಮಾರಾಟ ಮಾಡಿದ್ರ? ಹೌದು ಕಣೆ ಸೊಸೆ, ಮತ್ತೆ ದುಡ್ಡು ಎಲ್ಲಿಂದ ಬರುತ್ತೆ? ನಾಳೆ ನಿನ್ಗೂ ಆ ಹುಡುಗ ಹಿಡಿಸಿದ್ರೆ ತಡ ಮಾಡದೆ ಮದುವೆ ಮಾಡ್ಬೇಕಲ್ಲ. ಆಗಿಂದಾಗ ದುಡ್ಡು ಸಾಲ ಬೇಕು ಅಂದ್ರೆ ಯಾರು ಕೊಡ್ತಾರೆ ತಾಯಿ? ಅದಕ್ಕೆ ನಿನ್ನ ಮಾವಯ್ಯ ಮುಂಜಾಗ್ರತೆಯಾಗಿ ಹೊಲ ಮಾರಿದ್ದಾರೆ. ನನಗಾಗಿ ಇದ್ದ ಹೊಲ ಕೂಡ ಕಳೆದುಕೊಂಡು ಹೇಗೆ ಬದುಕ್ತೀರಿ ಮಾವಯ್ಯ? ನಮಗೆ ನಮ್ಮ ಸೊಸೆ, ನೀನು ಸಂತೋಷವಾಗಿರ್ಬೇಕು, ನಗ್ತಾ ಇರ್ಬೇಕು. ಆ ನಗುವಿನಿಂದ ಬರುವ ಮುತ್ತುಗಳನ್ನು ಆರಿಸ್ಕೊಂಡು ನಾವು ಸಂತೋಷವಾಗಿರ್ತೀವಿ ತಾಯಿ. ಅಂದ್ರೆ ಮಾವಯ್ಯ, ನಾನು ಈಗ್ಲೇ ನಗ್ತೀನಿ. ಮುತ್ತುಗಳು ಉದುರುತ್ತಲ್ಲ, ಅದನ್ನ ಒಂದು ಚೀಲದಲ್ಲಿ ತುಂಬಿಸಿ ಮಾವಯ್ಯ. ಆ ಚೀಲ ತುಂಬಿದ ನಂತರ ಅದನ್ನ ಮಾರಾಟ ಮಾಡೋಣ, ದುಡ್ಡು ಬರುತ್ತಲ್ಲ ಎಂದು ಅನಾಮಿಕಾ ಹೇಳುತ್ತಲೇ ಪ್ರಸಾದ್ ಏನೋ ಮಾತನಾಡದೆ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಸೋದರತ್ತೆ, ನೀನಾದ್ರೂ ಮಾವ ಹಿಂಗೆ ಹೇಳುತ್ತೆ ಹೊಲ ಮಾರಬೇಡ ಅಂತ. ಹೊಲ ಮಾರದೇ ಇದ್ರೆ ಹೇಗಾಗುತ್ತೆ ನಿನ್ನ ಮದ್ವೆ? ನನ್ ಮದ್ವೆ ಆಗತ್ತೆ ಬಿಡಿಯತ್ತೆ. ನನಗೆ ಸೋದರ ಭಾವ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನಾನು ಭಾವನ್ನೇ ಮದ್ವೆ ಮಾಡ್ಕೋತಾ ಇದ್ದೆ. ಆಗ ಹೊಲ ಕೂಡ ನನ್ನ ಹತ್ರನೇ ಇರ್ತಾ ಇತ್ತು, ನನ್ ಮದ್ವೆ ಕೂಡ ಆಗ್ತಾ ಇದ್ದೆ. ನಿನ್ನ ಮನೆಯಲ್ಲಿ ನಾನು ಸೋದರ ಸೊಸೆ ಸ್ಥಾನದಿಂದ ಸೊಸೆ ಸ್ಥಾನಕ್ಕೆ ಬರ್ತಾ ಇದ್ದೆ. ಏನಂತೀಯ ಅತ್ತೆ? ಸೋದರ ಭಾವ ಇಲ್ವಲ್ಲ ಸೊಸೆ. ಅದಕ್ಕೆ ನೀವ್ ಏನ್ ಮಾಡಿದ್ರು ನಾನು ಸುಮ್ನೆ ಇದ್ದೀನಿ. ನನಗೂ ಸೋದರ ಭಾವ ಇದ್ದಿದ್ರೆ ನಿಮ್ ಮಾವ ಹೊರಟೋಗಿದ್ರಲ್ಲ, ಇನ್ನು ಓದ್ಕೋ, ನಾನು ಹೋಗಿ ಹಾಲು ತಗೊಂಡ್ಬರ್ತೀನಿ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ದುಃಖದಿಂದ ಪುಸ್ತಕ ಓದ್ತಾ ಇರ್ತಾಳೆ. ಇನ್ನು ಸೋದರತ್ತೆ ಶಾರದಾ ಹಾಲು ತಗೊಂಡ್ಬಂದು ಅನಾಮಿಕಳಿಗೆ ಕೊಡ್ತಾಳೆ. ಈ ಹಾಲು ಕುಡಿದ ನಂತರ ಓದ್ಕೊಳೆ. ಸೋದರತ್ತೆ, ನೀನ್ ಹೇಳ್ದಾಗೆ ಹಾಲು ಕುಡಿತೀನಿ, ಓದ್ಕೋತೀನಿ.
ಆದ್ರೆ ನಾಳೆ ನಡೆಯುವ ವಧು ಪರೀಕ್ಷೆಗೆ ರೆಡಿ ಆಗೋದಿಲ್ಲ, ಬಂದು ಹುಡುಗನ ನೋಡಲ್ಲ, ಸರಿನಾ? ಅದ್ ಹೇಗ ನಡೆಯುತ್ತೆ ಸೋದರ ಸೊಸೆ? ಈಗ ನೀನು ಹಾಲು ಕುಡಿಲೇಬೇಕು, ನಾಳೆ ವಧು ಪರೀಕ್ಷೆಗೆ ರೆಡಿ ಆಗ್ಲೇಬೇಕು, ಇಲ್ಲ ಅಂದ್ರೆ ನಿಮ್ ಮಾವಯ್ಯನ ಮಾತು ಹೋಗುತ್ತೆ. ಮಾವಯ್ಯನ ಮಾತು ಹೋಗುತ್ತಾ? ಅಂದ್ರೆ ರೆಡಿ ಆಗ್ತೀನಿ ಅತ್ತೆ, ಬಂದ ಹುಡುಗನನ್ನ ನೋಡ್ತೀನಿ, ಹಿಡಿಸಿದ್ರೆ ಹಿಡಿಸಿದೆ ಅಂತ ಹೇಳ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡ್ತೀನಿ, ಸರಿನಾ? ಹಾಗೆ ಕಣೆ, ಮಾವಯ್ಯನ ಹೆಸರು ಹೇಳಿದ್ರೆ ಸಾಕು, ಮತ್ತೊಂದು ಮಾತು ಬಾಯಿಂದ ಬರಲ್ವಲ್ಲ ಎಂದು ಅನಾಮಿಕಾ ಹಾಲು ಕುಡಿದ ಗ್ಲಾಸ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಮಾರನೇ ದಿನ ಒಂದು ಎಮ್ಮೆಯ ಮೇಲೆ ಮದುವೆಗೆ ಬಂದ ಅನಾಮಿಕಾ ಕೂತ್ಕೊಂಡು ಹೋಗ್ತಾ ಇದ್ರೆ ಮತ್ತೊಂದು ಎಮ್ಮೆಯ ಮೇಲೆ ತನ್ನ ಫ್ರೆಂಡ್ ಅಮೃತ ಕೂತ್ಕೊಂಡಿರ್ತಾಳೆ. 2 ಎಮ್ಮೆಗಳು ಹಾಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ಅನಾಮಿಕಾ ಅಮೃತ ವಧು ಪರೀಕ್ಷೆ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ. ಏನೇ ಅನಾಮಿಕಾ, 11 ಗಂಟೆಗೆ ವಧು ಪರೀಕ್ಷೆ ಅಂತ ಹೀಗೆ ಎಮ್ಮೆ ಮೇಲೆ ಹತ್ತಿ ಕೂತಿದ್ಯಾ? ಮನೆಗೆ ಹೋಗೋದಿಲ್ವಾ? ಹೋಗಲ್ಲ ಕಣೆ, ನನಗೆ ವಧು ಪರೀಕ್ಷೆ ಇಷ್ಟವಿಲ್ಲ ಅಮೃತ. ನಮ್ಮ ಮಾವಯ್ಯ ನನಗೆ ಮದುವೆ ಮಾಡೋದಕ್ಕೆ ಹೊಲ ಮಾರ್ತಾ ಇದ್ದಾನೆ, ಅವ್ರು ಹೇಗೆ ಬದುಕ್ತಾರೆ ಹೇಳು ಅಮೃತ, ಅದಕ್ಕೆ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಸೈಕಲ್ ತುಳಿಯುತ್ತಾ ಅವರ ಹತ್ರಕ್ಕೆ ಬರ್ತಾನೆ ಪ್ರಸಾದ್. ಅದು ಮಾವಯ್ಯ, ನೀನು ಇಂತಹ ಕೆಲಸ ಮಾಡ್ತೀಯ ಅಂತ ನಾನು ಅಮೃತಳ ಜೊತೆ ಮೊದಲೇ ಮಾತಾಡಿ ಇಟ್ಟಿದ್ದೀನಿ. ನೀನ್ ಹಾಗೆ ಎಮ್ಮೆ ಮೇಲೆ ಮನೆಗ್ ಬಾ, ಹುಡುಗನ ಮನೆಯವರು ಮನೆಗ್ ಬಂದಿದ್ದಾರೆ ಎಂದು ಹೇಳಿ ಸೈಕಲ್ ತುಳಿಯುತ್ತಾ ಹೊರಟು ಹೋಗುತ್ತಾನೆ. ಅನಾಮಿಕಾ ಕೋಪದಿಂದ ಅಮೃತಳನ್ನ ನೋಡ್ತಾಳೆ. ಇನ್ನು ರಾಜಯ್ಯ ಸುಜಾತರು ಆಫೀಸರ್ ಆದ ತಮ್ಮ ಮಗ ರಮೇಶ್ನನ್ನು ಕರೆದುಕೊಂಡು ಶಾರದಾ ಅವರ ಮನೆಗೆ ಬರುತ್ತಾರೆ. ಶಾರದಾ ದಂಪತಿಗಳು ರಾಜಯ್ಯ ದಂಪತಿಗಳನ್ನು ನೋಡಿ ಶಾಕ್ ಆಗುತ್ತಾರೆ. ಆಫೀಸರ್ ಆಗಿರುವ ರಮೇಶ್ನನ್ನು ಹಾಗೆಯೇ ನೋಡ್ತಾ ಇರ್ತಾರೆ. ಸುಜಾತ, ರಾಜಯ್ಯ ನೀವಾ? ಏನೋ ರಾಜಯ್ಯ, ಎಷ್ಟು ವರ್ಷಕ್ಕೆ ಚೆನ್ನಾಗಿದ್ದೀರಾ? ಅವರು ನಿಮ್ ಮಗನ? ರಮೇಶನಿಗೆ ನಿಜ ತಿಳಿಯುತ್ತಪ್ಪ ಪ್ರಸಾದ್, ನಿಜ ತಿಳಿದಾಯ್ತಾ? ಹೇಗೆ ತಿಳಿತು? ಯಾರು ಹೇಳಿದ್ರು? ನಮ್ಮ 4 ಮಧ್ಯೆ ಇರುವ ರಮೇಶನ ಹುಟ್ಟಿನ ರಹಸ್ಯ ಹೇಗೆ ಅವನಿಗೆ ತಿಳಿಯಿತು? ಹೇಗೆ ತಿಳಿಯಿತು ಅನ್ನೋದು ಪಕ್ಕದಲ್ಲಿಟ್ರೆ ನಿಜ ತಿಳಿದಿದೆ ಅನ್ನೋದು ಮಾತ್ರ ನಿಜ ಶಾರದಾ. ಆಫೀಸರ್ ಆದ ಮಗ ನಮ್ಮ ಮುಂದೆ ಬಂದು ಆಶೀರ್ವದಿಸು ಅಂತ ಕೇಳಲಿಲ್ಲ ಶಾರದಾ, ನನ್ನ ನಿಜವಾದ ಅಪ್ಪ ಅಮ್ಮ ಯಾರು ಅಂತ ಕೇಳಿದ್ದಾನೆ. ಆಗ ನಮ್ಮ ದುಃಖ ಅಷ್ಟಿಷ್ಟಲ್ಲ ತಂಗಿಯಮ್ಮ, ಅದಕ್ಕೆ ನಿಜ ಹೇಳೋದಕ್ಕಿಂತ ತೋರಿಸೋದು ಉತ್ತಮ ಅಂತ ಭಾವಿಸಿ ರಮೇಶ್ನನ್ನು ಕರ್ಕೊಂಡು ಮನೆಗೆ ಬಂದಿದ್ದೀನಿ. ಅಂದ್ರೆ ನೀವೇನಾ ನನ್ನ ಅಮ್ಮ ಅಪ್ಪ ಅನ್ನುವ ಮಾತು? ಹೌದು, ನಾವೇ ನಿನ್ನ ನಿಜವಾದ ಅಪ್ಪ ಅಮ್ಮ. ರಾಜಯ್ಯ ನಿಮ್ಮಪ್ಪ ಎಷ್ಟೋ ಪ್ರಾಣದಿಂದ ಇರ್ತಾ ಇದ್ರು, ಅವರಿಬ್ಬರು ಪ್ರಾಣ ಸ್ನೇಹಿತರು. ಅವರಿಗೆ ಸಂತಾನವಿರಲಿಲ್ಲ, ಸಂತಾನಕ್ಕಾಗಿ ಎಲ್ಲೆಲ್ಲ ತಿರುಗಿದ್ವಿ, ಎಷ್ಟೋ ಪೂಜೆಗಳು ಮಾಡಿದ್ವಿ, ಆದ್ರೆ ಮಕ್ಕಳು ಹುಟ್ಟಲಿಲ್ಲ. ನಮಗಂತೂ ನೀನು ಹುಟ್ಟಿದೆ. ಇಷ್ಟರಲ್ಲಿ ನಮ್ಮ ಅಣ್ಣಯ್ಯ ಅತ್ತಿಗೆ ಹೊಲದಲ್ಲಿ ಹಾವು ಕಚ್ಚಿ ಸತ್ತೋದ್ರು. ನಮ್ಮ ಸೋದರ ಸೊಸೆ ಅನಾಮಿಕಾ ಅನಾಥಳಾಗಿ ಹೋದ್ಲು. ಆಗಲೇ ನಾವು ಒಂದು ನಿರ್ಣಯಕ್ಕೆ ಬಂದ್ವಿ. ಆ ನಿರ್ಣಯದಿಂದಲೇ ಅಲ್ವಾ ನಾನು ಅಲ್ಲಿ ಬೆಳೀತಾ ಇದ್ದೀನಿ, ನಿಮ್ಮ ಸೋದರ ಸೊಸೆ ಇಲ್ಲಿ ಬೆಳೆದಳು. ಹೌದು ಮಗನೇ, ಈ ದಿನ ವಧು ಪರೀಕ್ಷೆ ಕೂಡ ಅವಳಿಗೆ. ನಾನು ನಿಮ್ಮ ಸೋದರ ಸೊಸೆನ ಮದುವೆ ಮಾಡ್ಕೋತೀನಿ, ಆದ್ರೆ ಎಲ್ರು ಕಲೆತು ಬೆರೆತು ಒಂದೇ ಮನೆಯಲ್ಲಿ ಕೂಡು ಕುಟುಂಬವಾಗಿರೋಣ, ಏನಂತೀರಾ ಎಂದು ರಮೇಶ್ ಅನ್ನುತ್ತಾ ಇದ್ದಾರೆ. ಅನಾಮಿಕಾ ಯಾವಾಗ ಬಂದಿದ್ದಳೋ ತಿಳಿಯದು. ಅವರು ಮಾತನಾಡಿಕೊಂಡಿದ್ದನ್ನೆಲ್ಲ ಕೇಳಿಸಿಕೊಳ್ಳುತ್ತಾಳೆ. ಅನಾಮಿಕಾ ಕೂಡ ಸಂತೋಷ ಪಡುತ್ತಾ, ಹೇಳಿ ಬಾವ ಹೇಳಿದಕ್ಕೆ ಒಪ್ಕೊಂಡ್ರನೆ ನಮ್ಮ ಮದುವೆ ನಡೆಯುತ್ತೆ, ಇಲ್ಲ ಅಂದ್ರೆ ಇಲ್ಲ. ಏನ್ ಮಾವಯ್ಯ ಈಗ ಮಾತಾಡು. ಮತ್ತೊಂದು ವಿಷಯ, ನೀನು ದುಡ್ಡು ತಗೊಂಡೋಗಿ ವಾಪಸ್ ಕೊಟ್ಟು ಹೊಲ ಮಾರಲ್ಲ ಅಂತ ಹೇಳಿ ಬರ್ಬೇಕು ಎಂದು ಅನಾಮಿಕಾ ಹೇಳುತ್ತಾಳೆ. ಆ ಕಡೆ ರಮೇಶ್ ಹೇಳಿದ ವಿಷಯದ ಬಗ್ಗೆ, ಈ ಕಡೆ ಅನಾಮಿಕಾ ಹೇಳಿದ ವಿಷಯದ ಬಗ್ಗೆ ಎಲ್ಲರೂ ಆಲೋಚನೆ ಮಾಡಿ ಅನಾಮಿಕಾ ರಮೇಶರ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ. ರಮೇಶ್ ಅನಾಮಿಕರು ಸಂತೋಷ ಪಡುತ್ತಾರೆ. ಇಬ್ಬರ ಪದ್ಧತಿ ಪ್ರಕಾರ ವಧು ಪರೀಕ್ಷೆ ಏರ್ಪಾಡು ಮಾಡುತ್ತಾರೆ. ರಮೇಶ್ ಅನಾಮಿಕಳನ್ನು ನೋಡುತ್ತಾರೆ, ಅನಾಮಿಕಾ ಕೂಡ ರಮೇಶ್ನನ್ನು ನೋಡಿ ನಾಚಿಕೆ ಪಡುತ್ತಾಳೆ. ಇನ್ನು ಇಬ್ಬರು ಒಬ್ಬರಿಗೊಬ್ಬರು ಹಿಡಿಸುತ್ತಾರೆ, ಘನವಾಗಿ ಮದುವೆ ಮಾಡುತ್ತಾರೆ ಅವರಿಬ್ಬರಿಗೂ. ಇನ್ನು ಎಲ್ಲರೂ ಕೂಡು ಕುಟುಂಬದಿಂದ ಒಂದು ದೊಡ್ಡ ಮಣ್ಣಿನ ಮನೆ ತೆಗೆದುಕೊಂಡು ಇರುತ್ತಾರೆ. ಪ್ರಸಾದ್ ರಾಜಯ್ಯ ಹೊಲದ ಕೆಲಸ ಮಾಡಿಕೊಳ್ತಾ ಇದ್ರೆ, ಸುಜಾತ ಶಾರದಾ ಮನೆ ಕೆಲಸ ಅಡಿಗೆ ಕೆಲಸ ಮಾಡ್ಕೋತಾ ಇರ್ತಾರೆ. ಮಗು ರಮೇಶನ್ಗೆ ಆಲೂಗೆಡ್ಡೆ ಕರಿ ಮಾಡಿದ್ರೆ ತುಂಬಾ ಇಷ್ಟದಿಂದ ತಿಂತಾನೆ. ನನ್ ಸೊಸೆ ಅನಾಮಿಕಂಗೆ ಟೊಮೆಟೊ ಸಾರು ಅಂದ್ರೆ ಮಹಾ ಇಷ್ಟ. ಟೊಮೆಟೊ ಸಾರು ಮಾಡಿದ ದಿನ 2 ತುತ್ತು ಹೆಚ್ಚಾಗಿ ತಿಂತಾಳೆ. ಅಂದ್ರೆ ನೀನು ಸೊಸೆಗೆ ಇಷ್ಟವಾದ ಟೊಮೆಟೊ ಸಾರು ಮಾಡು ಶಾರದಾ, ನಾನು ಮಗಂಗೆ ಇಷ್ಟವಾದ ಆಲೂಗೆಡ್ಡೆ ಮಾಡ್ತೀನಿ, ಸರಿನಾ? ಹಾಗೆ ಮಾಡ್ತೀನಿ ಸುಜಾತ, ನೀನು ಮಾಡಿದ್ರು ನಾನು ಮಾಡಿದ್ರು ನಮ್ ಮಗ ಸೊಸೆ ಸಂತೋಷವಾಗಿರ್ಬೇಕು, ಅದೇ ಅಲ್ವಾ ನಮಗ್ ಬೇಕಾಗಿದ್ದು, ಅಷ್ಟೇ ಅಲ್ವಾ ಶಾರದಾ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ತಮ್ಮ ಕೆಲಸಗಳು ತಾವು ಮಾಡ್ಕೋತಾ ಇರ್ತಾರೆ. ಇನ್ನು ರಮೇಶ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಅನಾಮಿಕಾ ಕಾಲೇಜ್ಗೆ ಹೋಗ್ತಾ ಓದ್ಕೋತಾ ಇರ್ತಾಳೆ. ಕೂಡು ಕುಟುಂಬದಿಂದ ಅವರೆಲ್ಲರೂ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ. ಹೆಂಡದಂಗಡಿಯ ಪಕ್ಕ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಚಿಕ್ಕದಾದ ಅಂಗಡಿ ಹಾಕಿಕೊಂಡು ಫಿಶ್ ಫ್ರೈ ವ್ಯಾಪಾರ ಮಾಡ್ತಾ ಇರ್ತಾರೆ. ಹಾಗೆ ಬಂದ ದುಡ್ಡಿನಿಂದಲೇ ಸಂತೋಷದಿಂದ ಜೀವಿಸುತ್ತಾ ಮಕ್ಕಳು ಹರೀಶ್ ಭವ್ಯರನ್ನು ಒಂದು ಹೆಸರಿರುವ ದೊಡ್ಡ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾ ಇರ್ತಾರೆ.
ಇದೆಲ್ಲ ಹೊಟ್ಟೆ ಕಿಚ್ಚಿನಿಂದ ಜೀವಿಸುವ ಸುಶೀಲಳಿಗೆ ಹಿಡಿಸ್ತಾ ಇರ್ಲಿಲ್ಲ. ಅಸೂಯೆಯಿಂದ ಈ ಅತ್ತೆ ಸೊಸೆಯರು ಇಷ್ಟು ಸಂತೋಷವಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ಆ ಹೆಂಡದಂಗಡಿಯ ಪಕ್ಕ ಫಿಶ್ ಫ್ರೈ ಮಾಡಿ ಮಾರಾಟ ಮಾಡ್ತಾ ಇರೋದ್ರಿಂದಾನೇ. ಏನಾದ್ರೂ ಆಗ್ಲಿ, ಎಷ್ಟು ದುಡ್ಡು ಖರ್ಚಾಗ್ಲಿ, ಆ ಹೆಂಡದಂಗಡಿಯ ಪಕ್ಕದಿಂದ ಅವರನ್ನ ಹೊರಗೆ ಓಡಿಸಿ ಅಲ್ಲಿ ನಾನು ನನ್ನ ಸೊಸೆ ಸೇರಿ ಅದೇ ಮೀನಿನ ಫ್ರೈ ಮಾಡಿ ಮಾರಾಟ ಮಾಡ್ತೀವಿ. ಅವಾಗ ಅತ್ತೆ ಸೊಸೆಯರಿಗಿಂತ ಹೆಚ್ಚು ದುಡ್ಡು ಸಂಪಾದಿಸ್ತೀವಿ. ಇನ್ನು ತಡ ಮಾಡಬಾರದು ಎಂದು ಅಂದುಕೊಳ್ಳುತ್ತಾ ಸುಶೀಲಾ ಹೆಂಡದಂಗಡಿ ಹತ್ರ ಬರ್ತಾಳೆ. ಮೀನಿನ ಫ್ರೈ ಮಾಡ್ತಾ ಇರುವ ಅನಾಮಿಕಾ ಹೆಂಡದಂಗಡಿ ಹತ್ರ ಬಂದ ಸುಶೀಲನನ್ನು ನೋಡ್ತಾಳೆ. ಅತ್ತೆ, ಆ ಹೊಟ್ಟೆ ಕಿಚ್ಚಿನ ಸುಶೀಲಾ ಹೆಂಡದಂಗಡಿ ಹತ್ರ ಬಂದಿದ್ದಾಳೆ. ಬರ್ಲಿ ಕಣೆ ಸೊಸೆ, ಹೆಂಡ ಕುಡಿಯೋಕಿರ್ಬೋದು, ಆದ್ರೂ ಸುಶೀಲಾ ಅಲ್ಲಿಗೆ ಬಂದ್ರೆ ನೀನೇನಕ್ಕೆ ಅಷ್ಟು ಗಾಬರಿ ಆಗ್ತಾ ಇದೀಯಾ? ಸುಶೀಲಳ ವಕ್ರ ಬುದ್ಧಿ ಬಗ್ಗೆ ಗೊತ್ತಿದ್ದು ಕೂಡ ಗಾಬರಿ ಆಗದೆ ಹೇಗಿರ್ಬಲ್ಲೆ ಅತ್ತೆ? ಯಾವತ್ತೂ ಇಲ್ಲದ್ದು ಈ ದಿನ ಹೆಂಡದಂಗಡಿ ತನಕ ಬಂದಿದ್ದಾಳೆ ಅಂದ್ರೆ ಏನೋ ಮಸಲತ್ತು ಮಾಡೋದಕ್ಕೆ ಬಂದಿದ್ದಾಳೆ ಅಂತ ಅನ್ಸುತ್ತೆ ಅತ್ತೆ. ಸೊಸೆ, ಮಸಲತ್ತನೂ ಇಲ್ಲ, ಕುತಂತ್ರನೂ ಇಲ್ಲ. ನೀನು ಮಾತ್ರ ಮೀನಿನ ಫ್ರೈ ಬಗ್ಗೆನೆ ಆಲೋಚನೆ ಮಾಡು. ಅದು ಸುಟ್ಟು ಹೋಗದ ಹಾಗೆ ಬೇಯಿಸು. ಬಹಳ ಕಪ್ಪಾಗಾದ್ರೆ ಚೆನ್ನಾಗಿರಲ್ಲ, ಯಾರು ತಗೊಳಲ್ಲ ಆಗ. ಸರಿ ಅತ್ತೆ, ಆದ್ರೆ ನೀವು ಒಂದು ಸಲ ಹೆಂಡದಂಗಡಿ ಹತ್ರ ಹೋಗ್ ಬನ್ನಿ. ನಾನು ಹೋಗ್ತೀನಿ ಕಣೆ ಸೊಸೆ. ಹೇಗೂ ಆ ಹೆಂಡದಂಗಡಿಯಲ್ಲಿ ಹೆಂಡ ಕುಡಿತಾ ಇರುವ ನಾಗಯ್ಯ 2 ಮೀನಿನ ಚೂರು ಕೇಳಿದನಲ್ಲ, ಅದನ್ನ ಮಾಡ್ಕೊಡು. ತಗೊಂಡ್ ಹೋಗಿ ನಾಗಯ್ಯಂಗೆ ಕೊಡ್ತೀನಿ. ಸುಶೀಲ ಬಂದ ವಿಷಯ ಕೂಡ ತಿಳ್ಕೊತೀನಿ. ಅಂದ್ರೆ ಇರಿ ಅತ್ತೆ, ಈಗ್ಲೇ ಕೊಟ್ಬಿಡ್ತೀನಿ ಎಂದು ಹೇಳಿ ಅನಾಮಿಕಾ ಒಂದು ಪೇಪರ್ ಪ್ಲೇಟ್ ನಲ್ಲಿ 2 ಮೀನಿನ ಚೂರು ಇಟ್ಟು ಕೊಡುತ್ತಾಳೆ. ಶಾರದಾ ಅವನ್ನು ತೆಗೆದುಕೊಂಡು ಹೆಂಡದಂಗಡಿ ಹತ್ರದಲ್ಲಿ ಹೆಂಡ ಕುಡಿತಾ ಇರುವ ನಾಗಯ್ಯನ ಹತ್ರ ಬರ್ತಾಳೆ, ಅವನಿಗೆ ಕೊಡ್ತಾಳೆ. ಆಗ ಸುಶೀಲಾ ಕಳ್ಳಿನಂಗಡಿಯನ್ನು ನಡೆಸುತ್ತಾ ಇರುವ ರಾಜಯ್ಯನ ಹತ್ತಿರ ಮಾತಾಡ್ತಾ ಇರ್ತಾಳೆ. ನಾನು ಹೇಳಿದ ಹಾಗೆ ಮಾಡಿದ್ರೆ ಸಾಲ ಮಾಡಿ ಮತ್ತೆ ನೀವು ಕೇಳಿದಷ್ಟು ಕೊಡ್ತೀನಿ. ನನ್ನನ್ನು ನಂಬಿ. ಸಾಲ ಮಾಡಿ ನಾನು ಕೇಳಿದಷ್ಟು ಕೊಡುವ ಅಗತ್ಯ ಇಲ್ಲ ಸುಶೀಲಾ. ನೀವೆಷ್ಟು ಹೇಳಿದ್ರು ನಾನು ಕೇಳೋದಿಲ್ಲ. ನೀವು ಹೇಳಿದ ಹಾಗೆ ಮಾಡಲ್ಲ. ನನ್ನ ಮಾತನ್ನು ಕೇಳಿ ಇಲ್ಲಿಂದ ಹೊರಟು ಹೋಗಿ. ಅದಲ್ಲ ರಾಜಯ್ಯ, ಶಾರದಾ ಕೊಡ್ತಾ ಇರೋ ದುಡ್ಡಿಗಿಂತ ನಾನು ಸ್ವಲ್ಪ ಹೆಚ್ಚೇ ದುಡ್ಡು ಕೊಡ್ತೀನಿ. ಇನ್ನು ಮೇಲಿಂದ ಆ ಅತ್ತೆ ಸೊಸೆಯರ ಫಿಶ್ ಫ್ರೈ ವ್ಯಾಪಾರನ ತೆಗೆಸ್ಬಿಡು. ನಾನು ನನ್ನ ಸೊಸೆ ಸೇರಿ ಇಟ್ಕೋತೀವಿ ರಾಜಯ್ಯ. ಹೇಳ್ದಿನಲ್ಲ ಸುಶೀಲಾ, ನೀವು ಹೇಳಿದ ಹಾಗೆ ನಾನು ಮಾಡೋದಿಲ್ಲ. ಇನ್ನು ಆ ವಿಷಯದ ಬಗ್ಗೆ ಮಾತಾಡೋದು ಕೂಡ ಅಷ್ಟು ಒಳ್ಳೇದಲ್ಲ. ಹೊರಟು ಬಿಡಿ. ಹೋಗಿ ಮತ್ತೆಲ್ಲಾದ್ರೂ ಅತ್ತೆ ಸೊಸೆ ಸೇರಿ ವ್ಯಾಪಾರ ಮಾಡ್ಕೊಳ್ಳಿ. ಇಲ್ಲೇ ಮಾಡ್ಬೇಕು ಅಂತ ಏನಿದೆ ಹೇಳು. ಅಯ್ಯೋ ರಾಜಯ್ಯ, ನನ್ ಕಷ್ಟ ನಿನಗೆ ಅರ್ಥವಾಗ್ತಾ ಇಲ್ಲ. ಆ ಅತ್ತೆ ಸೊಸೆಯರ ಮನೆಯೊಳಗೆ ಹೋಗಿ ನೋಡಿದ್ದೀಯಾ? ರಾಜಭವನದ ಆಗಿದೆ. ಮೇಲಕ್ಕೆ ಮಾತ್ರ ಎಲ್ಲರ ದೃಷ್ಟಿನಲ್ಲಿ ಅಲ್ಲಲ್ಲಿ ಬಿರುಕು ಬಿಟ್ಟ ಮಣ್ಣಿನ ಮನೆ. ಒಳಗೆ ಮಾತ್ರ ದೊಡ್ಡ ಟಿವಿ, ದೊಡ್ಡ ಫ್ರಿಜ್ಜು, ದೊಡ್ಡ ಸೋಫಾ. ಅಂದ್ರೆ ನನ್ನನ್ನೇನ್ ಮಾಡು ಅಂತ್ಯಾ? ಆ ಅತ್ತೆ ಸೊಸೆಯರು ಕಷ್ಟಪಡ್ತಾ ಇದ್ದಾರೆ, ಕೊಂಡ್ಕೊಂಡಿದ್ದಾರೆ. ಅದ್ರಲ್ಲಿ ಎಂತಹ ತಪ್ಪು ಇಲ್ಲ. ಅವರೇನು ನಿನ್ನನ್ನು ಮೋಸ ಮಾಡ್ತಾ ಇಲ್ವಲ್ಲ, ನನ್ನನ್ನು ಮೋಸ ಮಾಡ್ತಾ ಇಲ್ಲ. ಹಾಗೆ ಜನರನ್ನು ಮೋಸ ಮಾಡ್ತಾ ಇಲ್ಲ. ಪ್ರಾಮಾಣಿಕತೆಯಿಂದ ಇರ್ತಾರೆ. ಅವರಿಗೆ ಬಂದ ಹೋದ ವ್ಯಾಪಾರ ಮಾಡ್ಕೋತಾ ಇದ್ದಾರೆ. ಇನ್ನು ನೀನ್ ಹೋಗು. ಅದೆಲ್ಲ ರಾಜಯ್ಯ, ಅವರ ಮಕ್ಕಳು ತುಂಬಾ ದೊಡ್ಡ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಬಸ್ಸು ಕರ್ಕೊಂಡೋಗಿ ಕರ್ಕೊಂಡ್ಬರುತ್ತೆ. 1000 ರೂಪಾಯಿ ಸ್ಕೂಲ್ ಫೀಸ್ ಕಟ್ತಾ ಇದ್ದಾರೆ. ಇದೆಲ್ಲ ಹೇಳ್ತಾ ಇದ್ದಾಗ ರಾಜಂಗೆ ಕೋಪ ಬರುತ್ತೆ. ಆದ್ರೂ ಕಂಟ್ರೋಲ್ ಮಾಡ್ಕೊಂತ, ನೋಡು ಸುಶೀಲಾ, ನನಗ್ ಬರ್ತಾ ಇರೋ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಈಗ ನನ್ನ ಮಾತು ಕೇಳಿ ಇಲ್ಲಿಂದ ಹೊರಟೋದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನಾನು ಗಟ್ಟಿಯಾಗಿ ಅರಚಿ ನಿನ್ನ ಇಲ್ಲಿಂದ ಕಳಿಸ್ಬೇಕಾಗಿ ಬರುತ್ತೆ. ಏನ್ ಬೇಕೋ ನೀನೇ ಡಿಸೈಡ್ ಮಾಡ್ಕೋ. ಇನ್ನು ನನಗ್ ಮಾತ್ರ ಹೇಳ್ದ್ಯೋ ಇಲ್ಲೋ, ಇನ್ನಾಂದ್ರೆ ನಿನ್ ಇಷ್ಟ ಎಂದು ರಾಜಯ್ಯ ಹೇಳದಿಂದ ಅಯೋಮಯದಿಂದ ನೋಡ್ತಾ ಸುಶೀಲಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ. ಇನ್ನು ಇಲ್ಲಿರೋದಷ್ಟು ಒಳ್ಳೆದಲ್ಲ ಅನ್ನಿಸ್ತಾ ಇದೆ. ರಾಜಂಗೆ ಕೋಪ ಬಂದು ಗಟ್ಟಿಯಾಗಿ ಇಲ್ಲಿಂದ ಹೊರಟು ಹೋಗುವಂತ ಅರ್ಚುವ ಮೊದಲೇ ಹೊರಟೋದ್ರೆ ಚೆನ್ನಾಗಿರುತ್ತೆ. ರಾಜಯ್ಯ ನಮ್ ದಾರಿಗೆ ಬರೋ ಹಾಗಿಲ್ಲ, ಮತ್ತೊಂದು ದಾರಿ ಹುಡ್ಕೋಬೇಕು ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ರಾಜಯ್ಯನ ಹತ್ರ ಹೀಗಂತಾಳೆ. ಕೋಪ ಮಾಡ್ಕೋಬೇಡ ರಾಜಯ್ಯ, ನಾನು ಹೋಗ್ತಾ ಇದ್ದೀನಿ ಎಂದು ಹೇಳಿ ಸುಶೀಲಾ ನಿದ್ದ ಹೊರಟು ಹೋಗುತ್ತಾಳೆ. ಕತ್ತಲಾಗುತ್ತಿದ್ದ ಹಾಗೆ ಕಳ್ಳಿನಂಗಡಿ ಹತ್ರ ಒಬ್ಬರ ನಂತರ ಒಬ್ಬರು ಹೆಂಡ ಕುಡಿಯೋದಕ್ಕೆ ಬರ್ತಾ ಇರ್ತಾರೆ. ಹೆಂಡದಂಗಡಿಯಲ್ಲಿ ಕೂತ್ಕೊಂಡು ಹೆಂಡ ಕುಡಿತಾ ಇರ್ತಾರೆ. ಅನಾಮಿಕಾ ಮೀನಿನ ಫ್ರೈ ಮಾಡ್ತಾ ಇರ್ತಾಳೆ. ಸೊಸೆ, ಕಳ್ಳು ಕುಡಿಯೋಕೆ ಬರೋರು ಹೆಚ್ಚಾಗ್ತಾ ಇದ್ದಾರೆ. ನೀನು ಇನ್ನು ಫಿಶ್ ಫ್ರೈ ಮಾಡ್ತಾ ಇರು. ನಾಗಯ್ಯ ಮತ್ತೆರಡು ಮೀನು ಕೇಳಿದ್ದಾನೆ, ಪ್ಲೇಟಲ್ಲಿ ಹಾಕಿ ಕೊಡು ಅನಾಮಿಕಾ ಎಂದು ಹೇಳುತ್ತಲೇ ಅನಾಮಿಕಾ ಶಾರದಳಿಗೆ ಫ್ರೈ ಮಾಡಿದ ಮೀನು ಕೊಡುತ್ತಾಳೆ. ಹಾಗೆ ಸಮಯ ಕಳೆಯುತ್ತಿದ್ದ ಹಾಗೆ ಬಹಳ ಕತ್ತಲಾಗತ್ತೆ. ರಾತ್ರಿ ಆಗತ್ತೆ. ಹೆಂಡ ಕುಡಿಯುತ್ತಾ ಇರುವವರಿಗೆ ಅನಾಮಿಕಾ ಶಾರದರು ಫ್ರೈ ಮಾಡಿದ ಮೀನುಗಳನ್ನು ಸರ್ವ್ ಮಾಡ್ತಾ ಇರ್ತಾರೆ. ದುಡ್ಡು ತೆಗೆದುಕೊಳ್ಳುತ್ತಾರೆ. ರಾತ್ರಿ 9 ದಾಟುತ್ತೆ. ಸುಶೀಲಾ ತನ್ನ ಮನೆಯ ಮಾಡಿ ಮೇಲೆ ನಿಂತ್ಕೊಂಡು ಶಾರದಳ ಮಣ್ಣಿನ ಮನೆ ಕಡೆ ನೋಡುತ್ತಾ, ಅಮ್ಮ, ರಾತ್ರಿ 9 ದಾಟಿದ್ರು ಆ ಅತ್ತೆ ಸೊಸೆಯರು
ಕಳ್ಳಿನ ಅಂಗಡಿಯಿಂದ ಇನ್ನೂ ಮನೆಗೆ ಬಂದಿಲ್ಲ, ಬೇಗ ಬೇಗ ದುಡ್ಡು ಸಂಪಾದಿಸ್ತಾ ಇದ್ದಾರೆ, ಆಸ್ತಿ ಕೂಡಿಡ್ತಾ ಇದ್ದಾರೆ, ಹೇಗಾದ್ರೂ ಅವರನ್ನ ಹಾಳು ಮಾಡಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಆಗಲೇ ಮನೆಗೆ ಬಂದ ಶಾರದಳ ಮಗ ರಮೇಶ್ ಕಾಣಿಸುತ್ತಾನೆ. ಸುಶೀಲಾ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಶುರುವಾಗತ್ತೆ. ಅವಳ ಮಗ ಸುಗುಣ ಗುಣಗಳ ರಾಮ ಅಂತ ಆ ಶಾರದ ಉಬ್ಬಿ ಹೋಗ್ತಾ ಇದ್ದಾಳಲ್ಲ, ಈ ರಮೇಶನ್ನ ನಾವು ಕುಡುಕನನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಗ ಅವನು ಆ ಕಳ್ಳಿನ ಅಂಗಡಿಯಲ್ಲಿ ಕೂತ್ಕೊಂಡು ಕುಡಿತಾ ಇದ್ರೆ ಆ ಅತ್ತೆ ಸೊಸೆಯರು ಹೇಗೆ ತಮ್ಮ ಮೀನಿನ ಫ್ರೈ ವ್ಯಾಪಾರ ಮಾಡ್ತಾರೋ ನಾನು ನೋಡ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ರಮೇಶ್ ಮನೆಯೊಳಗೆ ಹೋಗುತ್ತಾನೆ. ಮಕ್ಕಳು ಹರೀಶ್ ಭವ್ಯರು ಸೋಫಾದಲ್ಲಿ ಕುಳಿತುಕೊಂಡು ಪ್ರಸಾದನ ಜೊತೆಗೆ ಟಿವಿ ನೋಡುತ್ತಾ ಇರುತ್ತಾರೆ. ಅಪ್ಪ ಅಮ್ಮ ಅವ್ರು ಇನ್ನೂ ಬಂದಿಲ್ವಾ? ನಿನಗೆ ತಿಳಿದಿದ್ದೆ ಅಲ್ವಾ ಮಗನೇ? ಮಕ್ಕಳೇ ಬನ್ನಿ, ನಾನು ನಿಮಗೆ ಅನ್ನ ತಿನ್ನಿಸ್ತೀನಿ. ಡ್ಯಾಡಿ ನೀನೇ ಇಲ್ಲಿಗೆ ತಗೊಂಬ ಡ್ಯಾಡಿ. ಸರಿ ಮಕ್ಕಳೇ ಎಂದು ಹೇಳಿ ರಮೇಶ್ ಕಿಚನ್ ಒಳಗೆ ಹೋಗ್ತಾನೆ. ಮಕ್ಕಳು ಟಿವಿ ನೋಡುತ್ತಾ ಇರುವಾಗ ಅನ್ನದ ಪ್ಲೇಟ್ ವಾಟರ್ ಗ್ಲಾಸ್ ತೆಗೆದುಕೊಂಡು ಅವರ ಹತ್ರಕ್ಕೆ ಬರ್ತಾನೆ. ಸೋಫಾದಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಅನ್ನ ತಿನ್ನಿಸ್ತಾ ಇರ್ತಾನೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಸುಶೀಲಳ ಮಗ ಶೇಖರ್ ಒಂದು ದಿನ ಸಾಯಂಕಾಲ ರಮೇಶನಿಗೆ ಮಾತಿನಿಂದ ರುಚಿಗೆ ಬಿಸಿ ಕಳ್ಳಿನಂಗಡಿ ಹತ್ರ ಕರ್ಕೊಂಡ್ಬಂದು ಕಳ್ಳು ಕುಡಿಸುತ್ತಾ ಇರ್ತಾನೆ. 2 ಫ್ರೈ ಮಾಡಿದ ಫಿಶ್ ಅನ್ನ ಆರ್ಡರ್ ಮಾಡ್ತಾನೆ. ಅಲ್ಲಿಯೇ ತಮ್ಮ ಮಗ ಹೆಂಡ ಕುಡಿಯುವುದನ್ನ ನೋಡಿ ಶಾರದಾ ಶಾಕ್ ಆಗುತ್ತಾಳೆ. ತನ್ನ ಗಂಡ ಕುಡಿಯುವುದು ನೋಡಿ ಅನಾಮಿಕಾ ಅಯೋಮಯದಿಂದ ಬೀಳ್ತಾಳೆ. ಅತ್ತೆ ಅವ್ರನ್ನ ನೋಡಿದ್ರೆ ಕಣೆ ಸೊಸೆ, ಇಲ್ಲಿ ನಮ್ಮ ಮಗನೇನು ಅನ್ಬೇಡ, ನಿಜಕ್ಕೂ ಏನು ಕೇಳಬಾರ್ದು ನಾವು. ಏನಾದ್ರು ಅಂದ್ರೆ ಸುಶೀಲಳ ಮಗ ಬೇಕು ಅಂತ ಗಲಾಟೆ ಮಾಡ್ತಾನೆ, ನಮ್ಮ ವ್ಯಾಪಾರನ ಹಾಳು ಮಾಡ್ತಾನೆ. ಎಷ್ಟು ಕುಡಿದ್ರೆ ಕುಡಿಲಿಕ್ ಬಿಡು, ಎಷ್ಟು ತಿಂದ್ರೆ ಅಷ್ಟು ತಿನ್ನೋದಕ್ ಬಿಡು ಸೊಸೆ. ಸರಿ ಅತ್ತೆ ಎಂದು ಹೇಳಿ ಅನಾಮಿಕಾ ಮೀನಿನ ಫ್ರೈ ಮಾಡ್ತಾ ಇರ್ತಾಳೆ. ಶಾರದಾ ಸಪ್ಲೈ ಮಾಡ್ತಾ ಇರ್ತಾಳೆ. ಹಾಗೆ ರಾತ್ರಿ 9 ದಾಟುತ್ತೆ. ಶೇಖರ್ ಮನೆಗೆ ಬಂದು ತನ್ನ ತಾಯಿ ಸುಶೀಲಳ ಹತ್ರ ಹೀಗಂತಾನೆ, ಅಮ್ಮ ನೀನ್ ಹೇಳ್ದ ಹಾಗೇನೆ ರಮೇಶ್ ನನ್ನ ರುಚಿಗಪ್ಸಿ ಫುಲ್ ಹೆಂಡ ಕುಡ್ಸಿದೀನಿ, ಇನ್ನು ಅವನಲ್ಲೇ ಕುಡ್ದು ಬಿದ್ದಿರ್ತಾನೆ, ನಾನು ಮಾತ್ರ ಮನೆಗ್ ಬಂದ್ಬಿಟ್ಟೆ. ಆ ಅತ್ತೆ ಸೊಸೆರು ಏನಾದ್ರು ಅಂದ್ರ ಮಗನೇ? ಇಲ್ಲಮ್ಮ, ಏನು ಅಂದಿಲ್ಲ. ಅವರಿಗೂ ನಮಗೂ ಸಂಬಂಧವಿಲ್ಲದ ಹಾಗೆ ಅವರ ಮೀನಿನ ಫ್ರೈ ಅವರು ಮಾಡ್ಕೊಂತ ಕೂತಿದ್ರು. ನಾನು ಕೇಳಿದ ಮೀನನ್ನ ತಗೊಂಬಂದ್ ಕೊಟ್ರು. ಹೀಗೆ ದಿನವೂ ಕುಡಿಸು ಮಗನೇ, ಅದನ್ನು ನೋಡಿ ಅತ್ತೆ ಸೊಸೆಯರನ್ನ ಕೇಳ್ಬೇಕು. ಆಗ ರಮೇಶ್ ರೆಚ್ಚಿಗೆದ್ದು ಹೆಂಡದಂಗಡಿ ಹತ್ರ ಜಗಳ ಮಾಡಬೇಕು. ಅದನ್ನು ನೋಡಿ ನಾವು ಸಂತೋಷ ಪಡಬೇಕು ಕಣೋ. ತಪ್ಪದೆ ಜಗಳ ಮಾಡೋಣ ಬಿಡು ಎಂದು ಹೇಳಿ ಶೇಖರ್ ಒಳಗಡೆಗೆ ಹೊರಟು ಹೋಗುತ್ತಾನೆ. ಹೆಂಡದಂಗಡಿ ಹತ್ತಿರ ಬಹಳ ಕುಡಿದು ಬಿದ್ದು ಹೋದ ರಮೇಶ್ನನ್ನು ಅನಾಮಿಕಾ ಭುಜದ ಮೇಲೆ ಹಾಕೊಂಡು ಮನೆಗೆ ತಂದು ಮಲಗಿಸುತ್ತಾಳೆ. ನಿಜಕ್ಕೂ ಇವರು ಈಗ ಯಾಕೆ ಮಾಡಿದ್ರು ಅರ್ಥವಾಗ್ತಿಲ್ಲ ಅತ್ತೆ. ದುಃಖ ಪಡಬೇಡ ಸೊಸೆ, ಬೆಳಗಾದ ಮೇಲೆ ಕೇಳಿ ತಿಳ್ಕೊಳ್ಳೋಣ ಬಿಡು, ಆಗ ಏನ್ ಮಾಡ್ಬೇಕು ಅಂತ ಆಲೋಚಿಸೋಣ. ಸರಿ ಅತ್ತೆ ಎಂದು ಹೇಳಿ ಆ ದಿನ ಮಕ್ಕಳ ಜೊತೆ ಸೇರಿ ಮಲಗುತ್ತಾಳೆ. ಮಾರನೇ ದಿನ ಶಾರದಾ ಅನಾಮಿಕರು ರಮೇಶ್ನನ್ನು ಗಟ್ಟಿಯಾಗಿ ಬೈಯುತ್ತಾರೆ. ಆಗ ಶೇಖರ್ ಕಟ್ಟಿದ ಪಂದ್ಯದ ಬಗ್ಗೆ ಹೇಳುತ್ತಾನೆ ರಮೇಶ್. ಸರಿ ಕಣ ಮಗನೆ, ಈ ದಿನ ಕೂಡ ನೀನು ಶೇಖರ್ ಜೊತೆ ಪಂದ್ಯ ಕಟ್ಟಿ ಕುಡಿ, ಬೇಕಾದಷ್ಟು ಮೀನು ಹಾಕೊಂಡು ತಿನ್ನು, ಸ್ವಲ್ಪವೂ ನೀನು ಹಿಂದಕ್ಕೆ ಬರಬೇಡ. ಹೌದು ರೀ, ನೀವು ಮಾತ್ರ ಕಡಿಮೆ ಆಗ್ಬೇಡಿ ಎಂದು ಅತ್ತೆ ಸೊಸೆರು ಹೇಳಿದ್ದರಿಂದ ರಮೇಶನಿಗೇನು ಎಲ್ಲ ಅಯೋಮಯವಾಗಿರುತ್ತೆ. ಅತ್ತೆ ಸೊಸೆರು ಆ ದಿನ ಕೂಡ ಮೀನಿನ ಫ್ರೈ ಮಾಡಿ ಮಾರ್ತಾ ಇರ್ತಾರೆ. ಶೇಖರ್ ರಮೇಶ್ ಇಬ್ಬರು ಹೆಂಡದಂಗಡಿ ಹತ್ರ ಬರ್ತಾರೆ. ಅವರನ್ನು ಅತ್ತೆ ಸೊಸೆರು ನೋಡುತ್ತಾರೆ. ಶಾರದಾ ರಾಜಯ್ಯನ ಹತ್ರ ಬಂದು ವಿಷಯ ಹೇಳಿ ಬೇದಿಯಾಗುವ ಔಷಧಿಯನ್ನು ಕಲ್ಸಿಕೊಡು ಅಂತ ಹೇಳ್ತಾಳೆ. ನೀನ್ ಹೋಗು ಶಾರದಾ, ಶೇಖರ್ ಜೊತೆ ನಾನು ಹೆಂಡ ಕುಡಿಸ್ತೀನಲ್ಲ, ನೀನ್ ಹೋಗಿ ಕೂತ್ಕೋ. ಬಹಳ ಸಂತೋಷ ರಾಜಯ್ಯ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸಾಯಂಕಾಲವಾಗುತ್ತೆ. ಶೇಖರ್ ರಮೇಶ್ನನ್ನು ಕಳ್ಳು ಕುಡಿಯಲಿಕ್ಕೆ ಕರೆಸುತ್ತಾನೆ. ರಾಜಯ್ಯ ಶೇಖರ್ಗೆ ಬೇದಿ ಬರುವ ಟ್ಯಾಬ್ಲೆಟ್ ಅನ್ನು ಸೇರಿಸಿ ಹೆಂಡ ಕುಡಿಸುತ್ತಾನೆ. ರಮೇಶನಿಗೆ ಒಳ್ಳೆ ಕಳ್ಳು ಕೊಡುತ್ತಾನೆ. ರಾತ್ರಿ ಆಗುವವರೆಗೂ ಕುಡಿಯುತ್ತಾರೆ, ಮೀನನ್ನು ತಿಂತಾರೆ. ಶೇಖರ್ ಮನೆಗೆ ಹೊರಡುತ್ತಾನೆ. ಅನಾಮಿಕಾ ರಮೇಶ್ನನ್ನು ಕರೆದು ಮನೆಗೆ ಬರುತ್ತಾಳೆ. ಶೇಖರ್ಗೇನು ಬಹಳ ಬೇದಿ ಬರುತ್ತೆ. ರೆಗ್ಯುಲರ್ಗೆ ಬಾತ್ರೂಮ್ಗೆ ಹೋಗಿ ಬರುವುದು ನಡೆಯುತ್ತೆ. ಅದನ್ನು ನೋಡಿ ಸುಶೀಲಾ ಗಾಬರಿಯಾಗುತ್ತಾಳೆ. ಮಾರನೇ ದಿನ ಕುಸಿದು ಹೋದ ಮಗ ಶೇಖರ್ನನ್ನು ನೋಡಿ ಸುಶೀಲಾ ಗಾಬರಿಯಾಗುತ್ತಾಳೆ. ಹಾಗೆ 2 ದಿನ ಕಳೆಯುತ್ತದೆ. ಶೇಖರ್ ಬಹಳ ಹೆಂಡ ಕುಡಿಯಲಿಕ್ಕೆ ಅಭ್ಯಾಸ ಬೀಳುತ್ತಾನೆ. ತಾಯಿ ಅಂತ ಕೂಡ ನೋಡದೆ ಬಹಳ ಬೈಯುತ್ತಾನೆ. ಯಾರು ತೆಗೆದ ಗುಂಡಿಯಲ್ಲಿ ಅವರೇ ಬೀಳ್ತಾರೆ ಅನ್ನೋದನ್ನ ಇದನ್ನ ನೋಡಿ ಹೇಳ್ತಾರೆ ಏನೋ. ನನ್ನನ್ನು ಕ್ಷಮಿಸು ತಂದೆ ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಸುಶೀಲಾ ಬುದ್ಧಿ ತಂದುಕೊಂಡು ಆ ದಿನದಿಂದ ಅತ್ತೆ ಸೊಸೆಯರು ಶಾರದಾ ಅನಾಮಿಕರ ತಂಟೆಗೆ ಹೋಗದೆ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ